ಎಲ್ಲ ನನ್ನ ಚಿತ್ರದುರ್ಗ ಜನತೆಗೆ ನಾನು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಧ್ಯೆ ಬೆಳೆದಿರೋ ಅಂತವನೇ. ಆದ್ರೆ ಈ ನಿಮ್ಮೂರಿನ ಹುಡುಗ ಓ ದುರ್ಗದ ಪ್ರತಿಭೆ. ಖಂಡಿತ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಮಾತೇ ಬರ್ತಾ ಇಲ್ಲ ಇವ್ರ ಪಕ್ಕದಲ್ಲಿ ನಿಂತ್ಕೊಂಡು. ನನಗೆ ಎಷ್ಟೋ ಜನಗಳ ಕನಸಾಗಿರುತ್ತೆ ಈ ಒಂದು ಸ್ಟೇಜ್ ಬೇಕು ಅನ್ನೋದು. ಆ ಕನಸು ಇವತ್ತು ನನಸಾಗಿದೆ. ಆ ಕನಸಿಗೆ ನನಸಾಗಕ್ಕೆ ಕಾರಣ ಅಣ್ಣನೇ. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಡಿಸಿಪ್ಲಿನ್ ಇಂದ ಹಿಡಿದು ಪ್ರತಿಯೊಂದು, ಇವತ್ತು ನಂದು 2 ಕನಸುಗಳಿತ್ತು. ಒಂದು ಕ್ರಿಕೆಟರ್ ಆಗಬೇಕು ಅಂತ, ಅದನ್ನು ಇವರೇ ಈಡೇರಿಸಿದ್ದಾರೆ ಅಣ್ಣ. CCL ಆಡ್ತಾ ಇದ್ದೀವಿ. ಅದಾದ ನಂತರ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಆಸೆ ಇತ್ತು, ಆದರೆ ಇಂಥ ದೊಡ್ಡ ಸಿನಿಮಾ ಮಾಡ್ತೀನಿ ಅಂತ ನಂಗೆ ಆಸೆ ಇರಲಿಲ್ಲ. ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೆ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನನಗೆ ಮತ್ತೆ ಎಲ್ಲ ಚಿತ್ರದ ಜನತೆ ಕೇಳ್ಕೊತಾ ಇದ್ದೀನಿ, ನಿಮ್ಮೂರು ಹುಡುಗನ ಕಡೆಯಿಂದ ಒಂದೇ ಒಂದ್ಸಲ ಅಣ್ಣಂಗೆ ಏನಾರ ಒಂದ್ಸಲ ವಿಜಿಲ್ ಎಲ್ಲ ಹೊಡಿತೀರಾ? ಹೊಡಿತೀರಂತ ಕೇಳಲೇಬಾರ್ದು. ಅಲ್ಲ, ಹೊಡಿತೀರಂತ ಕೇಳಂಗೆ ಇಲ್ಲ, ಹೇಳಿದ್ರೆ ಸಾಕು ಸರ ಪಟಾಕಿ ತರ ವಿಸಿಲ್ ಬರ್ತಾನೆ ಇರುತ್ತೆ. ಕರಣ್ ಅವ್ರೆ, ಒಂದೊಂದ್ಸಲಿ ನಾವ್ ಅನ್ಕೊಂತೀವಿ ಅಯ್ಯೋ ನಮಗ್ ಕರೆನೇ ಬಂದಿಲ್ವಲ್ಲ ಅಂತ. ಆದ್ರೆ ಕರೆ ನೋಡಿ, ಬಾದ್ಶಾ ಸುದೀಪ್ ಸರ್ ಬಾಯಿಂದನೇ ಬರ್ಬೇಕು ಅಂತ ಅದು ಬರ್ದಿತ್ತು. ಅವರೇ ಇವತ್ತು ನಿಮ್ಮನ್ನ ಬಾಯಾರೆ ಕರೆದಿದ್ದಾರೆ. ಬೆಸ್ಟ್ ವಿಶಸ್ ಕರಣ್ ಅವರೇ, ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವತ್ತು ಈ ಒಂದು ವಿಶ್ವಾಸಕ್ಕೆ, ಪ್ರೀತಿಗೆ ಅಣ್ಣನಿಗೆ ಚಿರಋಣಿಯಾಗಿರ್ತೀನಿ. ನಾನು ಯಾವತ್ತು ಬಾಯಿಂದ ಹೇಳಲ್ಲ ಅಣ್ಣ ಅಂತ, ಮನಸ್ಸಿಂದಾನೇ ಯಾವಾಗಲೂ ಹೇಳ್ತೀನಿ. ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಹಾಗೆ ಧನು ಅಣ್ಣಂಗೂ ಅಷ್ಟೇ, ಕೋಟೆಯ ಅಳಿಯ ಅಂತ ಹೇಳಿದ್ರು ಇಷ್ಟೋ ತನಕ. ಕೋಟೆಯ ರಾಜ, ಕೋಟೆಯ ಅಳಿಯ, ಕೋಟೆಯ ಹುಡುಗ, 3 ಜನನು ಇದೀವಿ. ಅರ್ಥ ಆಯ್ತಲ್ವಾ? ಒಂದೇ ಪ್ಲೇಸ್ ಅಲ್ಲಿ ಇದೀವಿ. ಖಂಡಿತ ಈ ಸಪೋರ್ಟು ಅಣ್ಣನ್ಗೆ, ಧನು ಅಣ್ಣಂಗೆ, ಹಾಗೆ ನನಗೂ ಒಂದು ಚಿಕ್ಕದಾಗ ಒಂದು ಪ್ರೀತಿ ಕೊಟ್ಟರೆ ಖಂಡಿತ ಈ ಒಂದು ಕಲಾವಿದ ಪುಟ್ಟದಾಗ ಹೆಜ್ಜೆ ಇಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಧನ್ಯವಾದಗಳು ಕರಣ್. ಥ್ಯಾಂಕ್ ಯು. ಎಲ್ಲ ನನ್ನ ಚಿತ್ರದುರ್ಗ ಜನತೆಗೆ ನಾನು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಧ್ಯೆ ಬೆಳೆದಿರೋ ಅಂತವನೇ. ಆದ್ರೆ ಈ ನಿಮ್ಮೂರಿನ ಹುಡುಗ ಓ ದುರ್ಗದ ಪ್ರತಿಭೆ. ಖಂಡಿತ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಮಾತೇ ಬರ್ತಾ ಇಲ್ಲ ಇವ್ರ ಪಕ್ಕದಲ್ಲಿ ನಿಂತ್ಕೊಂಡು. ನನಗೆ ಎಷ್ಟೋ ಜನಗಳ ಕನಸಾಗಿರುತ್ತೆ ಈ ಒಂದು ಸ್ಟೇಜ್ ಬೇಕು ಅನ್ನೋದು. ಆ ಕನಸು ಇವತ್ತು ನನಸಾಗಿದೆ. ಆ ಕನಸಿಗೆ ನನಸಾಗಕ್ಕೆ ಕಾರಣ ಅಣ್ಣನೇ. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಡಿಸಿಪ್ಲಿನ್ ಇಂದ ಹಿಡಿದು ಪ್ರತಿಯೊಂದು, ಇವತ್ತು ನಂದು 2 ಕನಸುಗಳಿತ್ತು. ಒಂದು ಕ್ರಿಕೆಟರ್ ಆಗಬೇಕು ಅಂತ, ಅದನ್ನು ಇವರೇ ಈಡೇರಿಸಿದ್ದಾರೆ ಅಣ್ಣ. CCL ಆಡ್ತಾ ಇದ್ದೀವಿ. ಅದಾದ ನಂತರ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಆಸೆ ಇತ್ತು, ಆದರೆ ಇಂಥ ದೊಡ್ಡ ಸಿನಿಮಾ ಮಾಡ್ತೀನಿ ಅಂತ ನಂಗೆ ಆಸೆ ಇರಲಿಲ್ಲ. ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೆ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನನಗೆ ಮತ್ತೆ ಎಲ್ಲ ಚಿತ್ರದ ಜನತೆ ಕೇಳ್ಕೊತಾ ಇದ್ದೀನಿ, ನಿಮ್ಮೂರು ಹುಡುಗನ ಕಡೆಯಿಂದ ಒಂದೇ ಒಂದ್ಸಲ ಅಣ್ಣಂಗೆ ಏನಾರ ಒಂದ್ಸಲ ವಿಜಿಲ್ ಎಲ್ಲ ಹೊಡಿತೀರಾ? ಹೊಡಿತೀರಂತ ಕೇಳಲೇಬಾರ್ದು. ಅಲ್ಲ, ಹೊಡಿತೀರಂತ ಕೇಳಂಗೆ ಇಲ್ಲ, ಹೇಳಿದ್ರೆ ಸಾಕು ಸರ ಪಟಾಕಿ ತರ ವಿಸಿಲ್ ಬರ್ತಾನೆ ಇರುತ್ತೆ. ಕರಣ್ ಅವ್ರೆ, ಒಂದೊಂದ್ಸಲಿ ನಾವ್ ಅನ್ಕೊಂತೀವಿ ಅಯ್ಯೋ ನಮಗ್ ಕರೆನೇ ಬಂದಿಲ್ವಲ್ಲ ಅಂತ. ಆದ್ರೆ ಕರೆ ನೋಡಿ, ಬಾದ್ಶಾ ಸುದೀಪ್ ಸರ್ ಬಾಯಿಂದನೇ ಬರ್ಬೇಕು ಅಂತ ಅದು ಬರ್ದಿತ್ತು. ಅವರೇ ಇವತ್ತು ನಿಮ್ಮನ್ನ ಬಾಯಾರೆ ಕರೆದಿದ್ದಾರೆ. ಬೆಸ್ಟ್ ವಿಶಸ್ ಕರಣ್ ಅವರೇ, ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವತ್ತು ಈ ಒಂದು ವಿಶ್ವಾಸಕ್ಕೆ, ಪ್ರೀತಿಗೆ ಅಣ್ಣನಿಗೆ ಚಿರಋಣಿಯಾಗಿರ್ತೀನಿ. ನಾನು ಯಾವತ್ತು ಬಾಯಿಂದ ಹೇಳಲ್ಲ ಅಣ್ಣ ಅಂತ, ಮನಸ್ಸಿಂದಾನೇ ಯಾವಾಗಲೂ ಹೇಳ್ತೀನಿ. ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಹಾಗೆ ಧನು ಅಣ್ಣಂಗೂ ಅಷ್ಟೇ, ಕೋಟೆಯ ಅಳಿಯ ಅಂತ ಹೇಳಿದ್ರು ಇಷ್ಟೋ ತನಕ. ಕೋಟೆಯ ರಾಜ, ಕೋಟೆಯ ಅಳಿಯ, ಕೋಟೆಯ ಹುಡುಗ, 3 ಜನನು ಇದೀವಿ. ಅರ್ಥ ಆಯ್ತಲ್ವಾ? ಒಂದೇ ಪ್ಲೇಸ್ ಅಲ್ಲಿ ಇದೀವಿ. ಖಂಡಿತ ಈ ಸಪೋರ್ಟು ಅಣ್ಣನ್ಗೆ, ಧನು ಅಣ್ಣಂಗೆ, ಹಾಗೆ ನನಗೂ ಒಂದು ಚಿಕ್ಕದಾಗ ಒಂದು ಪ್ರೀತಿ ಕೊಟ್ಟರೆ ಖಂಡಿತ ಈ ಒಂದು ಕಲಾವಿದ ಪುಟ್ಟದಾಗ ಹೆಜ್ಜೆ ಇಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಧನ್ಯವಾದಗಳು ಕರಣ್. ಥ್ಯಾಂಕ್ ಯು. ಎಲ್ಲ ನನ್ನ ಚಿತ್ರದುರ್ಗ ಜನತೆಗೆ ನಾನು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಧ್ಯೆ ಬೆಳೆದಿರೋ ಅಂತವನೇ. ಆದ್ರೆ ಈ ನಿಮ್ಮೂರಿನ ಹುಡುಗ ಓ ದುರ್ಗದ ಪ್ರತಿಭೆ. ಖಂಡಿತ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಮಾತೇ ಬರ್ತಾ ಇಲ್ಲ ಇವ್ರ ಪಕ್ಕದಲ್ಲಿ ನಿಂತ್ಕೊಂಡು. ನನಗೆ ಎಷ್ಟೋ ಜನಗಳ ಕನಸಾಗಿರುತ್ತೆ ಈ ಒಂದು ಸ್ಟೇಜ್ ಬೇಕು ಅನ್ನೋದು. ಆ ಕನಸು ಇವತ್ತು ನನಸಾಗಿದೆ. ಆ ಕನಸಿಗೆ ನನಸಾಗಕ್ಕೆ ಕಾರಣ ಅಣ್ಣನೇ.
ಪ್ರತಿಯೊಂದು ವಿಷಯದಲ್ಲೂ ನಮಗೆ ಡಿಸಿಪ್ಲಿನ್ ಇಂದ ಹಿಡಿದು ಪ್ರತಿಯೊಂದು, ಇವತ್ತು ನಂದು 2 ಕನಸುಗಳಿತ್ತು. ಒಂದು ಕ್ರಿಕೆಟರ್ ಆಗಬೇಕು ಅಂತ, ಅದನ್ನು ಇವರೇ ಈಡೇರಿಸಿದ್ದಾರೆ ಅಣ್ಣ. CCL ಆಡ್ತಾ ಇದ್ದೀವಿ. ಅದಾದ ನಂತರ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಆಸೆ ಇತ್ತು, ಆದರೆ ಇಂಥ ದೊಡ್ಡ ಸಿನಿಮಾ ಮಾಡ್ತೀನಿ ಅಂತ ನಂಗೆ ಆಸೆ ಇರಲಿಲ್ಲ. ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೆ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನನಗೆ ಮತ್ತೆ ಎಲ್ಲ ಚಿತ್ರದ ಜನತೆ ಕೇಳ್ಕೊತಾ ಇದ್ದೀನಿ, ನಿಮ್ಮೂರು ಹುಡುಗನ ಕಡೆಯಿಂದ ಒಂದೇ ಒಂದ್ಸಲ ಅಣ್ಣಂಗೆ ಏನಾರ ಒಂದ್ಸಲ ವಿಜಿಲ್ ಎಲ್ಲ ಹೊಡಿತೀರಾ? ಹೊಡಿತೀರಂತ ಕೇಳಲೇಬಾರ್ದು. ಅಲ್ಲ, ಹೊಡಿತೀರಂತ ಕೇಳಂಗೆ ಇಲ್ಲ, ಹೇಳಿದ್ರೆ ಸಾಕು ಸರ ಪಟಾಕಿ ತರ ವಿಸಿಲ್ ಬರ್ತಾನೆ ಇರುತ್ತೆ. ಕರಣ್ ಅವ್ರೆ, ಒಂದೊಂದ್ಸಲಿ ನಾವ್ ಅನ್ಕೊಂತೀವಿ ಅಯ್ಯೋ ನಮಗ್ ಕರೆನೇ ಬಂದಿಲ್ವಲ್ಲ ಅಂತ, ಆದ್ರೆ ಕರೆ ನೋಡಿ ಬಾದ್ಶಾ ಸುದೀಪ್ ಸರ್ ಬಾಯಿಂದಾನೇ ಬರ್ಬೇಕು ಅಂತ ಅದು ಬರ್ದಿತ್ತು. ಅವರೇ ಇವತ್ತು ನಿಮ್ಮನ್ನ ಬಾಯಾರೆ ಕರೆದಿದ್ದಾರೆ. ಬೆಸ್ಟ್ ವಿಶಸ್ ಕರಣ್ ಅವರೇ, ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವತ್ತು ಈ ಒಂದು ವಿಶ್ವಾಸಕ್ಕೆ, ಪ್ರೀತಿಗೆ ಅಣ್ಣನಿಗೆ ಚಿರಋಣಿಯಾಗಿರ್ತೀನಿ. ನಾನು ಯಾವತ್ತು ಬಾಯಿಂದ ಹೇಳಲ್ಲ ಅಣ್ಣ ಅಂತ, ಮನಸ್ಸಿಂದಾನೇ ಯಾವಾಗಲೂ ಹೇಳ್ತೀನಿ. ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಹಾಗೆ ಧನು ಅಣ್ಣಂಗೂ ಅಷ್ಟೇ, ಕೋಟೆಯ ಅಳಿಯ ಅಂತ ಹೇಳಿದ್ರು ಇಷ್ಟೋ ತನಕ. ಕೋಟೆಯ ರಾಜ, ಕೋಟೆಯ ಅಳಿಯ, ಕೋಟೆಯ ಹುಡುಗ, 3 ಜನನು ಇದೀವಿ. ಅರ್ಥ ಆಯ್ತಲ್ವಾ? ಒಂದೇ ಪ್ಲೇಸ್ ಅಲ್ಲಿ ಇದೀವಿ. ಖಂಡಿತ ಈ ಸಪೋರ್ಟು ಅಣ್ಣನ್ಗೆ, ಧನು ಅಣ್ಣಂಗೆ, ಹಾಗೆ ನನಗೂ ಒಂದು ಚಿಕ್ಕದಾಗ ಒಂದು ಪ್ರೀತಿ ಕೊಟ್ಟರೆ ಖಂಡಿತ ಈ ಒಂದು ಕಲಾವಿದ ಪುಟ್ಟದಾಗ ಹೆಜ್ಜೆ ಇಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಧನ್ಯವಾದಗಳು ಕರಣ್. ಥ್ಯಾಂಕ್ ಯು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.